ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ತುಂಬ ದಿನ ಆಗಿತ್ತು ವಿಲಾಗ್ ಮಾಡ್ದಲೆ, ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವಾಗ ಮಿನಿಸೋಟದಲ್ಲಿ ಸ್ಪ್ರಿಂಗ್ ಶುರುವಾಗಿದೆ. ಎಲ್ಲ ಕಡೆನೂ ಪಕ್ಷಿಗಳು ಕಲರವ, ಮತ್ತು ಆಮೇಲೆ ಎಲ್ಲ ಕಡೆ ಎಲ್ಲರೂ ಪ್ಲಾಂಟ್ಸ್ನ ತರೋದು, ಎಲ್ಲ ನೆಡೋದು, ಗಾರ್ಡನಿಂಗ್ ಮಾಡೋದು ಎಲ್ಲ ಶುರುವಾಗ್ತಿದೆ. ಸೊ ಅದಕ್ಕೋಸ್ಕರ ನಾನು ಪ್ಲಾಂಟ್ಸ್ ತೊಗೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಪ್ಲಾಂಟ್ ಶಾಪಿಗೆ ಬಂದಿದ್ದೆ. ಅದನ್ನು ವಿಡಿಯೋ ಮಾಡಿ ಹಾಕೋಣ, ತುಂಬ ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಗರ್ಟಿನ್ಸ್ ಅಂತ ಹೇಳಿ ಒಂದು ದೊಡ್ಡ ಶಾಪ್ ಇದೆ ಮಿನಿಸೋಟದಲ್ಲಿ, ನಾನು ಅಲ್ಲಿಗೆ ಬಂದಿದ್ದೆ. ಇಲ್ಲಿ ತುಂಬ ವೆರೈಟಿ ಆಫ್ ಪ್ಲ್ಯಾಂಟ್ಸು, ಟ್ರೀಸು, ಹರ್ಬ್ಸು, ಶ್ರಬ್ಸು ಎಲ್ಲ ಇರುತ್ತೆ. ಅದಕ್ಕೆ ಇಲ್ಲಿ ತೋರಿಸೋಣ ಅಂತ ಬಂದೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿರೋ ಸಕಲೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ವೆರೈಟಿ ಆಫ್ ಪಾಟ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅನ್ಕೋಬೇಕು, ಅಷ್ಟು ಚೆನ್ನಾಗಿ ಎಲ್ಲ ಜೋಡಿಸಿಟ್ಟಿರ್ತಾರೆ. ಹೂಗಳಂತೂ ಕಲರ್ ಹೂಗಳು, ಅದರ ಹೆಸರು, ಅದ್ರ ದುಡ್ಡಾಗಲಿ, ಇದು ಆ್ಯನ್ಯುವಲ್ಸಾ ಪೆರ್ನಿಯಲ್ಸ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ್ಯನ್ಯುವಲ್ಸ್ ಅಂತಂದರೆ ಆ ವರ್ಷದಲ್ಲಿ ಮಾತ್ರ ಹೂ ಬಿಟ್ಟು ಮತ್ತೆ ಆ ಗಿಡ ಹೋಗ್ಬಿಡುತ್ತೆ. ನಮಗೆ ಮತ್ತೆ ಬೇಕು ಅಂದರೆ ಇನ್ನೊಂದು ಗಿಡ ತೊಗೊಂಬಂದು ನೆಡಬೇಕಾಗತ್ತೆ. ಪೆರ್ನಿಯಲ್ಸ್ ಅಂದರೆ ಇಲ್ಲಿ ಸ್ನೋ ಇರುತ್ತಲ್ವ, ಅದಕ್ಕೋಸ್ಕರ ಮತ್ತೆ ಸ್ನೋ ಇದ್ದಾಗ ಆ ಮೇಲ್ಗಡೆ ಗಿಡ ಎಲ್ಲ ಹೋಗ್ಬಿಟ್ಟಿರುತ್ತೆ, ಸತ್ತೋಗಿದೆ ಅನ್ಕೋಬೇಕು ಆ ಗಿಡ. ಆಮೇಲೆ ಮುಂದಿನ ಸ್ಪ್ರಿಂಗಲ್ಲಿ ಮತ್ತೆ ಅದು ಚಿಗುರೊಡೆಯುತ್ತೆ, ವರ್ಷ ಮತ್ತೆ ಬರ್ತಾನೆ ಇರುತ್ತೆ. ಅದಕ್ಕೆ ಪೆರ್ನಿಯಲ್ಸ್ ಅಂತ ಕರೀತಾರೆ. ನೋಡಿ, ಈ ಫೋಟೋದಲ್ಲಿ ಕಾಣಿಸ್ತದಲ್ಲ, ಬರಲ್ಗಡೆಗೆ ಆ್ಯನ್ಯುವಲ್ಸ್ ಅಂತ ಬರೆದಿದ್ದಾರೆ. ಇದರ ಹೂವಿನ ಹೆಸರು ಮ್ಯಾರಿಗೋಲ್ಡ್ ಅಂತ ಬರೆದಿದ್ದಾರೆ. ಇದಕ್ಕೆ ಭಾಳ ಬಿಸಿಲು ಬೇಕೋ, ಕಡಿಮೆ ಬಿಸಿಲು ಬೇಕೋ, ಆ ರೀತಿ ಎಲ್ಲ ಮೆನ್ಷನ್ ಮಾಡಿರೋದ್ರಿಂದ ನಾವು ಮನೆಗೆ ಬಂದುಬಿಟ್ಟು ನಮಗೆ ಎಲ್ಲಿ ಬಿಸಿಲು ಜಾಸ್ತಿ ಬರುತ್ತೋ ಅಥವಾ ಎಲ್ಲಿ ಕಡಿಮೆ ಬಿಸಿಲು ಬರುತ್ತೋ ಆ ಪ್ಲಾಂಟಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ನೋಡಿಕೊಂಡು ನಾವಿಲ್ಲಿ ಇಡ್ಬೋದು. ಈ ಗಿಡ ಬಂದುಬಿಟ್ಟು ಹೈಡ್ರೆನ್ಸ್ ಅಂತ ಕರೀತಾರೆ. ಇದು ಪಿಂಕ್ ಕಲರಲ್ಲಿರುತ್ತೆ, ವೈಟ್ ಕಲರಲ್ಲಿರುತ್ತೆ, ಮತ್ತು ಪಿಂಕ್ ಮತ್ತು ವೈಟ್ ಕಲರಲ್ಲಿರುತ್ತೆ, ಲೈಮ್ ಲೈಟ್ ಕಲರ್ ಇರುತ್ತೆ. ಎಷ್ಟೊಂದು ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ಇದು ಒಂದು ತುಂಬ ಚೆನ್ನಾಗಿ ಸಿಕ್ಕತ್ತೆ ಇಲ್ಲಿ. ಈ ಶಾಪ್ ಎಷ್ಟು ರಶ್ ಇತ್ತು ಅಂದರೆ ಪಾರ್ಕಿಂಗ್ ಲಾಟಲ್ಲಿ ಒಂದು ಕಾರ್ ಇಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಸೊ ಹಾಗಾಗಿಬಿಟ್ಟು ನಾನು ಕಂಪ್ಲೀಟ್ ಹೊರಗಡೆ ಎಲ್ಲ ಎನ್ವೈರ್ನ್ಮೆಂಟ್ ಹೇಗಿದೆ ಅಂತ ಹೇಳಿ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಪ್ಲಾಂಟ್ಸ್ ಅಷ್ಟೇ ಶೂಟ್ ಮಾಡಿ ನಾನಿಲ್ಲಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಗಿಡ ಮರ ಅಷ್ಟೇ ಅಲ್ಲ, ಗಾರ್ಡನಿಗೆ ಬೇಕಾಗಿರೋ ಮಣ್ಣಂತೆ, ಕಲ್ಲು, ಮಲ್ಚು ಈ ಥರದ್ದು ಕೂಡ ಇಲ್ಲಿ ಸಿಗುತ್ತೆ. ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಮ್ಗೆ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅವ್ರನ್ನ ಯಾರನ್ನಾದ್ರೂ ಕೇಳಿದರೆ ಯಾವ ಥರ ಗಿಡ ಬೇಕು ಅಂತ ನಾವು ಹೇಳಿದರೆ ಅವರು ಸಜೆಷನ್ಸ್ ಕೂಡ ಮಾಡ್ತಾರೆ. ಸೊ ತುಂಬ ತಿಳ್ಕೊಂಡಿರ್ತಾರೆ ಎಷ್ಟೊಂದು ಜನ ಇಲ್ಲಿ. ಅಂದರೆ ಇಲ್ಲಿ ತುಂಬ ಚಳಿ ಇರುತ್ತಲ್ಲ, ಯಾವುದು ಆ ಚಳಿಗೆ ಸಸ್ಟೈನ್ ಆಗುತ್ತೆ, ನಾವು ಔಟ್ಡೋರ್ ಹಾಕಬೇಕಾ ಇಂಡೋರ್ ಹಾಕಬೇಕಾ, ಪ್ರತಿಯೊಂದಕ್ಕೂ ಅವರು ಸಜೆಸ್ಟ್ ಮಾಡ್ತಾರೆ. ನೋಡಿ, ಗಿಡಗಳಲ್ಲದೆ ಇಲ್ಲೆಲ್ಲ ಎಷ್ಟೊಂದು ವೆರೈಟಿ ತರಕಾರಿ ಮತ್ತು ಹೂವಿಂದು ಬೀಜಗಳು ಕೂಡ ಇಲ್ಲಿ ಸೇಲ್ಗಿರುತ್ತೆ. ನಾನು ಹೇಳ್ದಾಗೆ ಪ್ರತಿಯೊಂದು ರಿಲೇಟೆಡ್ ಟು ಪ್ಲಾಂಟ್ಸ್ ಏನೇನಿರುತ್ತೋ, ಗಾರ್ಡನಿಂಗ್ ಏನೇನಿರುತ್ತೋ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಆಮೇಲೆ ಮೆನ್ಷನ್ ಮಾಡಿರ್ತಾರೆ, ಇದು ಅಟ್ರಾಕ್ಟ್ ಮಾಡುತ್ತೆ ಬಟರ್ಫ್ಲೈಸ್ನ, ಇದು ಹನಿ ಬೀಸ್ನ ಅಟ್ರಾಕ್ಟ್ ಮಾಡುತ್ತೆ, ಇದನ್ನು ಬರ್ಡ್ಸ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ನಮಗೆ ತೊಗೊಳಬೇಕಾದ್ರೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆ ರೀತಿ ಇರೋದ್ರಿಂದ. ಅದಲ್ದಲ್ಲೇ ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಬೀಜ ಆ ಥರನೂ ಸಿಗುತ್ತೆ. ನೋಡಿ, ಎಷ್ಟು ಡಿಫ್ರೆಂಟ್ ಆಗಿರೋ ಪ್ಲಾಂಟರ್ಸ್ ಎಲ್ಲ ಇರುತ್ತೆ. ಈಗ ಪಕ್ಷಿಗಳಿಗೆ ಬರ್ಡ್ ಫೀಡರ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಡಿಫ್ರೆಂಟ್ ಬರ್ಡ್ಸಿಗೆ ಡಿಫ್ರೆಂಟ್ ಬರ್ಡ್ ಫೀಡರ್ ಕೂಡ ಅವೈಲೇಬಲ್ ಇರುತ್ತೆ. ಬರ್ಡ್ಸಿಗೆ ಬೇಕಾಗಿರುವಂಥ ಫುಡ್ಡು ಅದರಲ್ಲೂ ಎಷ್ಟೊಂದು ವೆರೈಟಿ ಇರುತ್ತೆ. ಬೀಜಗಳು, ಒಂದು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ ಅಂತೀವಲ್ಲ ಆ ಥರ ಇರುತ್ತೆ. ಒಂದೊಂದು ಜೋಳ, ಒಂದೊಂದು ಬರ್ಡ್ಸ್ ಮೆಕ್ಕೆಜೋಳದ ಸಣ್ಣ ಕಾಳುಗಳು ಆ ಥರ ಎಲ್ಲ ತಿನ್ನೋ ಥರ ವೆರೈಟಿ ಇರುತ್ತೆ. ನೋಡಿ, ಮಕ್ಕಳಿಗೆ ಬೇಕಾಗಿರೋದು ಹ್ಯಾಂಡ್ ಗ್ಲೌಸ್ ಅಂತೆ, ಬಾಟಲ್ಸ್ ಅಂತೆ, ಆಮೇಲೆ ನೀರಿನ ವಾಟರ್ ಕ್ಯಾನ್ ಅಂತೆ ಆ ಥರ ಕೂಡ ಸೇಲ್ಗಿಟ್ಟಿದ್ರು. ಇಲ್ಲಿ ಸಮ್ಮರ್ ಬಂದರೆ ಸಾಕು ಬಾರ್ಬಿಕ್ಯೂ ಮಾಡ್ಕೊತಾರೆ ತುಂಬ ಜನ. ತುಂಬ ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಬಿಸಿಲು ಕಡಿಮೆ ಇರೋದ್ರಿಂದ. ನೋಡಿ, ಎಷ್ಟೊಂದು ವೆರೈಟಿ ಆಗಿರೋ ಬಾರ್ಬಿಕ್ಯೂ ಮೆಷಿನ್ಸ್ ಆಗಲಿ, ಅದಕ್ಕೆ ಬೇಕಾಗಿರೋ ಎಲ್ಲ ಒಂದು ಸ್ಪ್ಯಾಚುಲಸ್ ಆಗಲಿ, ಮಿಟನ್ಸ್ ಆಗಲಿ, ಅದಕ್ಕೆ ಮಸಾಲ ಪೌಡ್ರಸ್ ಅಂತೆ, ಪ್ರತಿಯೊಂದು ಕೂಡ ಅದಕ್ಕೆ ಬೇಕಾಗಿರೋ ರಿಲೇಟೆಡ್ ಆಗಿರೋ ಐಟಮ್ಸ್ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ಸೊ ನನಗಂತೂ ಈ ಥರ ಹಿಂಗೆಲ್ಲ ಬಂದು ನಾನು ಏನು ತೊಗೊತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ಬಂದು ಈ ಥರ ಶಾಪಲ್ಲೆಲ್ಲ ನೋಡಿ, ಅದರಲ್ಲೂ ಫಸ್ಟ್ ಆಫ್ ಆಲ್ ಪ್ಲ್ಯಾಂಟ್ಸ್ ಇದ್ದರೆ ಮಾತ್ರ ನನಗಂತೂ ತುಂಬಾ ಇಷ್ಟ. ಅಲ್ಲೇ ಹೋಗಿ ಇಡೀ ದಿನ ಇರು ಅಂದರೆ ಅಲ್ಲಿ ಹೋಗಿ ಇದ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ. ಅದಕ್ಕೋಸ್ಕರ ಸರಿ ಶೂಟ್ ಮಾಡೋಣ ಅಂತ ಹೇಳಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಮುಂದೆ ಎಂಟ್ರೆನ್ಸಲ್ಲಿ ಗೊಂಬೆಗಳು ಇಡೋಕ್ಕೆ ಕೂಡ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ಒಂದು ಶಾಪಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.